ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ಬ್ಲಾಗಲ್ಲಿ ಒಂದು ನೀವು ಚೈನೀಸ್ ರೆಸ್ಟೋರೆಂಟ್ ಸ್ಟೈಲಿಂದ ಚಿಕನ್ನ ಮಾಡೋದನ್ನು ತಿಳ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಹೋಟ್ಲಲ್ಲಿ ಹೆಂಗೆ ತಿಂದಿರ್ತೀರೋ ಹಾಗೇ ಮಾಡ್ಬೋದು, ಅದೇ ಥರ ಟೇಸ್ಟ್ ನಿಮಗೆ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾನು ಒಂದು 3 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಹಾಗೆ 3 ಟೊಮೆಟೊನೂ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಒಂದು 30 ml ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆನ. ಇದು ಎಣ್ಣೆ ಕಾದ್ಮೇಲೆ ಒಂದೇ ಒಂದು ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ಗಷ್ಟೇ. ಇದು ಈ ಡಿಶ್ ತುಂಬ ಸ್ಪೈಸಿ ಆಗಿರಲ್ಲ, ಮೈಲ್ಡ್ ಆಗಿರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. 3 ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋತಾ ಇದ್ದೀನಿ. ಆದಷ್ಟು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊಳ್ಳಿ. ಹಳೇದು ಹಾಕೊಂಡ್ರೆ ಅಷ್ಟೊಂದೇನು ಖಾರ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ. ನಾನು ಈಗಷ್ಟೇ ಶುಂಠಿ ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆರಡು ಸ್ವಲ್ಪ ಹುರಿದಾದ್ಮೇಲೆ 1 kg ಅಷ್ಟು ನಾನು ಚಿಕನ್ ಹಾಕೋತಾ ಇದ್ದೀನಿ. 1 kg ಹಾಕೊಂಡು ಇದನ್ನೆಲ್ಲ ಹೊಂದಿಸ್ಬಿಡೋಣ. ನನ್ನ ಪಾತ್ರೆ ತುಂಬ ಚಿಕ್ಕದು ಇಟ್ಕೊಂಡ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಇದಕ್ಕೆ ಇವಾಗ ನಾನು 3 ಟೊಮೆಟೊ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. 2 ಜಾಮ್ ಟೊಮೆಟೊ ಅಂತ ತೊಗೊಂಡಿದ್ದೀನಿ, 1 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಚಿಕನ್ ಈ ಥರ ಜಾಲರಿನಲ್ಲಿ ಸೋಸ್ಕೊಂಡು ಇಟ್ಕೊಂಡ್ಬಿಡಿ. ಈಗ ಯಾಕೆಂದರೆ ಈ ಚಿಕನ್ ಗ್ರೇವಿನಲ್ಲಿ ಈರುಳ್ಳಿ ಟೊಮೆಟೊ ನಾವು ಜಾಸ್ತಿ ಬಳಸಿರೋದ್ರಿಂದ ತುಂಬಾ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಇದು ಒಂದೇ ಐಟಮಲ್ಲಿ 2 ಡಿಶ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಒಂದು 2 ಸಣ್ಣ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಯಾವುದೇ ನಾನ್ ವೆಜ್ ರೆಸಿಪಿಗೆ ಅರಿಶಿನ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ, ಟೊಮೆಟೊ ಮತ್ತು ಉಪ್ಪು, ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದೆಲ್ಲ ಒಂಚೂರು ಹೊಂದಿಸ್ಕೊಂಬೋಣ. ಇವಾಗ ನಾನು ಹೊಂದ್ಸ್ಕೊಂಡಾದ್ಮೇಲೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಕೆಳಗಡೆ ಹೋಯ್ತು, ಚಿಕನ್ ಮೇಲೆ ಬಂತು. ಇವಾಗ ನೀಟಾಗಿ ಹೊಂದ್ಕೊಳ್ಳುತ್ತೆ ಅದು. ಇವಾಗ ನಾವು ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಅಂದರೆ ನಾನು 1-1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರೂ ಹಾಕೋತೀನಿ. ಇದೆಲ್ಲ ಇದರಲ್ಲೇ ಹೊಂದಿಸ್ಕೋಬೇಕು, ನೀರು ಬಿಟ್ಕೊಳ್ಳುತ್ತೆ. ಮತ್ತು ಚಿಕನ್ನ ದಪ್ಪ ದಪ್ಪ ಕಟ್ ಮಾಡಿರಬಾರ್ದು, ಒಂದು ಮೀಡಿಯಮ್ ಸೈಜಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಇದು ತುಂಬ ಬೇಯಿಸಿದ್ರೂ ಚಿಕನ್ ಚೆನ್ನಾಗಿರಲ್ಲ, ದಪ್ಪಕ್ಕಿದ್ರೆ ತುಂಬ ಬೇಯಿಸ್ಬೇಕಾಗತ್ತೆ, ಜಾಸ್ತಿ ಬೇಯಿಸೋ ಹಾಗಿಲ್ಲ. ಇವಾಗ ನಾನು 2 ಕ್ಯಾಪ್ಸಿಕಮ್ನ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಈ ಕ್ಯಾಪ್ಸಿಕಮಲ್ಲಿ ಬೀಜ ಮಾತ್ರ ತೆಕ್ಕೊಂಬಿಟ್ಟು ದಿಂಡೂ ಕೂಡ ನಾನು ಹಾಕಿದ್ದೀನಿ, ಅದೂ ಕೂಡ ತುಂಬ ಚೆನ್ನಾಗಿರುತ್ತೆ. 2 ದಪ್ಪ ಕ್ಯಾಪ್ಸಿಕಮ್ನೇ ಹಾಕೋತಾ ಇದ್ದೀನಿ. ನಾನು 1 kg ಮಾಡ್ತಾ ಇರೋದಲ್ವ, ಹಾಗಾಗಿ 2 ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ನಾನು ಇದರಲ್ಲಿರೋ ನೀರು ಜಾಸ್ತಿ ಬಿಟ್ಕೊಂಡಿತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೀನಿ. ಒಂದು 3 ಸೌಟಷ್ಟು ನಾನು ರಸನ ತೆಕ್ಕೊಂಬಿಟ್ಟಿದ್ದೀನಿ. ಇಲ್ಲಾಂದರೆ ಅದೆಲ್ಲ ನೀರು ಸುಂಡೋ ತನಕ ಚಿಕನ್ ಸಿಕ್ಕಾಪಟ್ಟೆ ಬೆಂದೋಗ್ಬಿಡತ್ತೆ. ನೋಡಿ ಹೇಗೆ ತೆಕ್ಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಒಂದು 3 ಸೌಟಷ್ಟು ತೆಕ್ಕೊಂಡಿದ್ದೀನಿ. ಇದರಲ್ಲಿ ನಾವು ಇನ್ನೊಂದು ಸಪ್ರೇಟ್ ಡಿಶ್ ಮಾಡಿಬಿಡೋಣ.
ಈ ಬಾಣಲೆಗೆ 1 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ಆ ಕಡೆ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಒಂದು ಸ್ವಲ್ಪ ಟೊಮೆಟೊ ಶೆಜ್ವಾನ್ ಸಾಸನ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸೂಪ್ ಜೊತೆಗೆ. ಇವಾಗ ಕುದಿಯೋಕೆ ಬಿಡ್ತೀನಿ. ಮತ್ತು ಸ್ವಲ್ಪ 1 ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ಚಿಕನ್ ಬೇಯ್ತಾ ಇದೆ, ಆ ಕಡೆ ಸೂಪ್ ರೆಡಿ ಆಗ್ತಾ ಇದೆ. ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ನೀರಲ್ಲಿ ಕದಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಸೂಪು ಸ್ವಲ್ಪ ತಿಕ್ನೆಸ್ ಬರಬೇಕಲ್ಲ, ಅದಕ್ಕೋಸ್ಕರ ಅಂತ. ಬೇಕಾದರೆ ಸಣ್ಣ ಮಕ್ಕಳಿಗೆ ಊಟಕ್ಕೂ ಇದನ್ನೇ ಹಾಕ್ಕೊಟ್ಬಿಡ್ಬೋದು, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿ ಖಾರ ಏನಿರಲ್ಲ, ನಮಗೆ ಕುಡಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ, ರಸಮ್ ಥರ ಅಂದ್ಕೋಬೋದು. ಎಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆಲ್ಲ ಹಾಕಿರೋ ಅಂಥದ್ದನ್ನು ಇದಕ್ಕೆ ಬಂದುಬಿಟ್ಟಿದೆಯಲ್ವಾ ನೋಡಿ. ಇನ್ನೂ ಸ್ವಲ್ಪ ಸೊಪ್ಪನ್ನ ತೆಗೆದು ಹಾಕೋತಾ ಇದ್ದೀನಿ, ಬೇಗ ಇದು ಸುಂಡೋಗಲಿ ಅಂತ ಅಂದ್ಬಿಟ್ಟು. ಮುಟ್ಟು ನೋಡ್ತಾ ಇದ್ದೀನಿ, ಬೆಂದಿದೆ ಇದು. ಇವಾಗ ನಾವು ಜಾಸ್ತಿ ಬೇಯಿಸ್ಬೇಕಾಗಲ್ಲ. ಇನ್ನು ನಾವೇನು ಹಾಕಬೇಕಾಗಿದೆಯೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಡೋಣ. ಇವಾಗ ನೋಡಿ, ಇದು ಶೆಜ್ವಾನ್ ಸಾಸು 1.5ರಿಂದ 2 ಸ್ಪೂನ್ ಹಾಕೋತಿದ್ದೀನಿ. ಮತ್ತು 1 ಸ್ಪೂನಷ್ಟು ಸೋಯಾ ಸಾಸನ್ನ ಸೇರಿಸ್ಕೊತಾ ಇದ್ದೀನಿ. ಈ ಸೋಯಾ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬಟ್ ಏನು ವ್ಯತ್ಯಾಸ, ಟೇಸ್ಟಲ್ಲಿ ವ್ಯತ್ಯಾಸ ಆಗಲ್ಲ, ಚೆನ್ನಾಗಿ ಅನಿಸುತ್ತೆ ಸೋಯಾ ಸಾಸು ಹಾಕಿರೋದ್ರಿಂದ. ಈಗ ಇದಕ್ಕೆ 1/2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದನ್ನು ನೀರಿನಲ್ಲಿ ಕದಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದರಿಂದನೇ ಒಳ್ಳೆ ಟೆಕ್ಸ್ಚರ್ ಬರೋದು. ಈಗ ಒಂದು ಸಣ್ಣ ಸ್ಪೂನಿಂದ 1-2 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಶಾರ್ಪು, ನಾವೇನು ಇದರಲ್ಲಿ ಗರಂ ಮಸಾಲ ಪೌಡ್ರೆಲ್ಲ ಹಾಕಿಲ್ಲ, ಹಾಗಾಗಿ ಒಂದು ಚಿಟಿಕೆಯಷ್ಟು 2 ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಈಗಲೆಲ್ಲ ಆಯಿತು. ಲಾಸ್ಟಿಗೆ ಒಂದು ಚಿಟಿಕೆಯಷ್ಟು ನಾನು ಸಕ್ಕರೆನೂ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇಲ್ಲ, ಅದು ನನ್ನ ವಿಡಿಯೋ ಸ್ಕಿಪ್ ಆಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪಿಂದ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಈರುಳ್ಳಿ ಹೂವಿಂದ ಕೋವು ಬರುತ್ತಲ್ಲ, ಈರುಳ್ಳಿ ಕೋವು, ಅದರಿಂದ ಡೆಕೋರೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈಗ ಚಿಕನ್ ಫ್ರೈ ರೆಡಿ ಆಗಿದೆ. ಈಗ ಇದು ಸೂಪ್ನ ಒಂಚೂರು ನೋಡ್ಬಿಡೋಣ. ಇದನ್ನು ನಮ್ಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಂಡಿದ್ದೀವಿ. ಇದಕ್ಕೂ ನಾವೆಲ್ಲ ಹಾಕಬೇಕಾಗಿದ್ದೆಲ್ಲ ಹಾಕಾಗಿದೆ. ಟೇಸ್ಟ್ ನೋಡಿಕೊಂಡು ಕೊತ್ತಂಬರಿ ಸೊಪ್ಪಿನಿಂದ ನಾವು ಅಲಂಕಾರ ಮಾಡಿಬಿಡೋಣ. ಈಗ ನೋಡಿ, ನಮ್ಮ ಸೂಪು ರೆಡಿ ಆಯಿತು. ಅದರ ತಿಕ್ನೆಸ್ ಎಷ್ಟು ಬೇಕು ಅಂತ ನಾವು ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹೊಂದಿಸ್ಕೋಬೋದಾಗಿತ್ತು. ನಾನು ಹೊಂದಿಸ್ಕೊಂಡಿದ್ದೀನಿ. ಈ ಚಿಕನ್ಗೂ ಹೇಳಿದ್ನಲ್ಲ, 1 ಪಿಂಚಷ್ಟು ಸಕ್ಕರೆ ಹಾಕಿದ್ದೀನಿ ಅಂತ, ಹಾಕಿ ರೆಡಿಯಾಗಿದೆ. ಟೇಸ್ಟ್ ಇವಾಗ ಸಕ್ಕರೆ ಹಾಕಿದ್ಮೇಲೆ ಒಂಥರ ಚೈನೀಸ್ ಥರ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ಸರಳ ಸಂಡೇ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.